ಹಾಂ ಏನು ಟೈಮ್ ಆಗಿದೆ ನೋಡಲ್ ಗೊಂಬೆ ಅಲ್ಲಿ ಹೋಯ್ತಲ್ಲ ಗೊಂಬೆ ಇದೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಬಿಟ್ರಿ ಅಷ್ಟೊತ್ತಿಗೆ ಎದೊಳ್ತೀನಿ ಅಂತ ಅಂದೆ ಎದಳಿ ಇದೆ 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 ಹಾಂ ಬರಲ್ಲ ಬುರ್ಷು ನಮ್ಮ ಗೊಂಬೆನೇ ಬುಟ್ಟ ಅಲ್ಲಾಡಿಲ್ಲ ಎಲ್ಲೇ ಮನೆಗಿದ್ಲು ಈಗ ಅವಳು ಎದ್ದ ಮೇಲೆ ತಾಳೆ ಟೈಮ್ 6 ಗಂಟೆಗೆ 5 ನಿಮಿಷ ಐತೆ ನಮ್ಮ ಗೊಂಬೆನೇ ಎದ್ದಾಳೆಯ ಹೋಯ್ತಾಳೆ ಏಯ್ ತಳ್ಳ ಬಿಡ್ತೀನಿ ಬುಟ್ಟಡ್ಗೆ ಒಬ್ಬರ ಇಲ್ಲ ಬಾ ನೋಡಿ ಬುಟ್ಟಡ್ಗೆ ಒಳಗೆ ಕೂಡ ಇದ್ದಾನೆ ಆಯ್ತು 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 ಆಯಿತು ಏಯ್ ಇನ್ನಿಬ್ರು ಇಲ್ಲವ್ರೆ ಏಯ್ ಅಲಿಸ್ಕೊಂಡ್ಬಿಟ್ಟು ನಮ್ಮ ಒಮ್ಮೆಗೆ ಎದ್ದ ತಕ್ಷಣ ಹೋಗ್ಬಿಡ್ಬೇಕು ಯಾವ ಕೆಲಸನೂ ಮಾಡೋಂಗಿಲ್ಲ ಅಲಿಸ್ಕೊಂಬರ್ಕಿ ಅಲಿಸ್ಕೊಂಬರ್ಕಿ ಎದ್ದ ತಕ್ಷಣ ಹೋಗ್ಬಿಡ್ಬೇಕು ನಡೆಯವಾಗ ಹೋಗೋಣ ನಮ್ಮ ಗೊಂಬೆಗೆ ಏನು ನಾನು ಹಾಲು ಇಸ್ಕೊಂಬರಕ್ಕೆ ಹೊರಡೋವರೆಗೂ ಅವಳು ನಾನು ಏನೇನು ಕೆಲಸ ಮಾಡ್ತೀನಿ ಅಲ್ಲೆಲ್ಲ ನಾನು ಹಿಂಗೆ ಓಡಾಡಬೇಕು ಸರಿ ಸರಿ ಹೋಗೋಣ ನಿಮ್ಮ ಅಪ್ಪೆಲ್ಲ ಹೋಯ್ತು ನೋಡ್ಕೊಂಬ ದೋಗು ಅಲ್ಲಿಸ್ಕೊಂಬ ಹೋಗೋಣ ಗೊಂಬೆ ಇವತ್ತು ಏನೋ ಒತ್ತಂತೆಲ್ಲ ಹಸಕಟ್ಟಾಗಿ ಒತ್ತಂತೆ ನೀರಲ್ಲಿ ಗುರಿ ಆಗ್ತದ್ರಿ ಏನು ವಿಶೇಷ ಏನು ಪಯಣ ಇವತ್ತು ದೇವಸ್ಥಾನಕ್ಕೆ ಹೋಗ್ತೀವಿ ಗುರುವಾರ ಅಲ್ವಾ ಗುರು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಇವತ್ತು ಒತ್ತಂತೆನೇ ಹೊಂಟಿದ್ದಾರೆ ಯಾಕವ ಹಾಲಿಗೆ ಹೋಗಿಲ್ಲ ಫಸ್ಟ್ ಹಾಲಿಸ್ಕೊಂಬಂದು ಅವಳಿಗೆ ಬಿಡೋಗಲೇ ಏನಂದ್ರೆ ಫ್ರೆಂಡ್ಸ್ ಇವತ್ತು ಗುರುವಾರ ಇವತ್ತು ನಾನು ಓದಲಿಕ್ಕೂ ಹೋಗಿದೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಈ ವಾರನೂ ಹೋಗೋಣ ಅಂತ ಅಂದ್ಬಿಟ್ಟು ಹೊರಡಕ್ಕೆ ರೆಡಿ ಆಗ್ತಾ ಇದ್ದೀನಿ ಅಂದರೆ ನೀರಲ್ಲಿ ಗುಡಿ ಹಾಕಿದ್ದೀನಿ ನೆಲ ಸಿಕ್ಕೊಂಬಿಟ್ಟು ಬರ್ಬೇಕು ಇವಾಗ ಫಸ್ಟ್ ನಮ್ಮ ಗೊಂಬೆಗೆ ಹಾಲು ಇಸ್ಕೊಂಡ್ಬಂದು ಹಾಲಿಗೋಸ್ಕರ ವೇಟ್ ಮಾಡಿದೆ ನೋಡಿ ನಾನು ಮುಂಜಿಂದಲೂ ಅವಳು ಎದ್ದೋಡಾಡ್ತಾ ಇದ್ದಾಳೆ ಇವಾಗ ಫಸ್ಟ್ ಅವ್ಳಿಗೆ ಹಾಲಿಸ್ಕೊಂಡ್ಬಂದು ಬರಬೇಕು ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಲೈಕ್ ಮಾಡಿ
ಹಾಗೆ ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಶೇರ್ ಮಾಡಿ. ಹಾಲಿಸ್ಕೊಂಬರಕ್ಕೆ ಹೋಯ್ತಾರೆ ನೋಡಿ ಈಗ. ಇಲ್ಲ ಯಾವಾಗ ನಿಮ್ಮ ಗೊಂಬೆ ನೋಡಿ ತರ್ತಾರೆ ಪೇಮೆಂಟ್ ಚೆನ್ನಾಗೈತೆ. ನೀನು ನಡಿ ಬತ್ತಾಳು ಕನ್ನಡ ಹುಂಜಿಗೆ ನೋಡ್ಕೊಂಡು ಅಲ್ಲೇ ಎದ್ರಕಂಡ್ಲು. ಇವು ಎದ್ರಿ ಕಡೆ ಸೋಡ್ ಬತ್ತಾಳೆ ಹೊಡ್ಬೋದಿರ್ತಾರೆ. ಬಾರ ಗೊಂಬೆ ಹೋಗ್ಬೇಡ ಬತ್ತಾಳೆ. ನೋಡಿ ಅಲ್ಲಿ ಆ ಮನೆ ಹತ್ತಿಂದ ಆಲಿಸ್ಕೊಂಬರೋದು ನಾವು ಡೈಲಿ. ನೋಡಿ ಇಲ್ಲಿ ಜೊತೆಗೆ ಹೆಂಗೆ ಬತ್ತಾವಳೆ, ಹಾಲಿನ ಜೊತೆಗೆ ಸೆಕ್ಯೂರಿಟಿ ತಾರಂಗೆ ಸೆಕ್ಯೂರಿಟಿ ಹಾಲು ಯಾರ ಇದು ಮಾಡ್ಕೊಬಿಡ್ತಾರೆ ಅಂದ್ಬಿಟ್ಟು ಜೊತೆಗೆ ಹೋಗಿ ಕರ್ಕೊಂಬತ್ತಾಳೆ. ಅಲ್ಲಿ ಜೊತೆಗೆ ಹೋಗಿ ಸೆಕ್ಯೂರಿಟಿ ಥರ ನಿನಗೆ. ಫಸ್ಟ್ ಅವಳಿಗೆ ನೈವೇದ್ಯ ಆದಮೇಲೆ ಆಮೇಲೆ ನಮಗೆ ಕಾಪಿ. ನಾವಿಲ್ಲಿ ಕಾಯ್ಕೊಂಡು ಕುಂತಿದ್ದೀವಿ ಕಾಪಿಗೆ. ಇಲ್ಲ ಹಾಕೊಳ್ಳಿ, ನೀನು ಹೋದ್ರೆ ನಾನು ಹಾಲು ಕೊಡೋದು. ನೀನು ಹೋದ್ರೆ ನಾನು ಹಾಲು ಕೊಡೋದು ಅಲ್ಲಿ. ಅಲ್ಲಿ ನಮ್ಗಿಂತ ಮೊದಲೇ ಓಡ್ತಾ ಕುಂತಾಳೆ. ತಾನೇ ಬಿಡ್ತಾಳೆ. ಅಯ್ಯೋ ಅವ್ರು ಮೊದಲು ನೈವೇದ್ಯ ಬಿಡ್ಬೇಕು, ಆಮೇಲೆ ನಮ್ಮ ಕಾಫಿ. ತಾರಂಗೆ ಇದು ಕಾಫಿಗೆ, ಇದು ನನಗೆ, ಇಲ್ಲಿ ನಮ್ಮ ಗೊಂಬೆಗೆ, 3 ಜನಕ್ಕೆ ತಾರ ಇದರಲ್ಲೇ ಮೇಂಟೈನ್ ಮಾಡಬೇಕು. ಖಾಲಿ ಆಯ್ತೇನವ? ಓ ಅಲ್ಲಿ ಒಂಚೂರು ಬಿಡ್ದಂಗೆ ಖಾಲಿ ಮಾಡೋಕ್ಕಿಲ್ಲ. ಅನ್ನ ಮಾತ್ರ ತಿನ್ಬೇಡ, ಅನ್ನ ಹಂಗೆ ಬಟ್ಲಲ್ಲ ಐತೆ. ರಯ್ಯ ಒಂಟ್ಲಿಗ ನಮ್ಮ ಗೊಂಬೆಗಾದ್ಮೇಲೆ ಈಗ ನಮಗೆ, ಆಮೇಲೆ 3 ತಾರು ಕಾಪಿ ಕತ್ತಳಗ. ಇನ್ನು ರೋಸಲ್ಲ, ಇನ್ನು ಕುಡಿದ್ಬಿಟ್ಟಳಲ್ಲ, ಈಗ ಹೊಟ್ಟೆ ತುಂಬಿಟ್ಟೈತೆ. ಇನ್ನೊಂದು ಅರ್ಧ ಗಂಟೆ 1 ಗಂಟೆ ರೋಸಲ್ಲ, ಆಮೇಲೆ ಮತ್ತೆ ಸ್ಟಾರ್ಟು. ಹಾಲು ಕುಡಿದ್ಬಿಟ್ಲಲ್ಲ ಈಗ. ಏನವ ನಿದ್ದೆ ಮಾಡ್ತೀಯ ಅಂತ ಕಡಿಮೆಲೆ ಅಲ್ಲಿ ಕುಂದ್ಕೊಂಡು ಹೋಗಿ. ರಾತ್ರಿ ಹೊತ್ತು ಅವಳು ಎಷ್ಟೊತ್ತಾದ್ರೂ ಅವಳು ಕಾಟ್ ಮೇಲೆ ಮಲಗಿರ್ತಾಳೆ. ಫಸ್ಟು ನಮ್ದು ಊಟ ಆಗುತ್ತೆ, ನಾವು ಊಟ ಆದಮೇಲೆ ಸ್ವಲ್ಪ ಹೊತ್ತು ಹೋಗ್ಬಿಟ್ಟು ಇವಳು ವಾಕ್ ಮಾಡ್ತಾಳೆ. ಆಮೇಲೆ ನಾವು ವಾಕ್ ಮಾಡ್ತಿರ್ತೀವಿ, ಹೋಗಿ ಸ್ವಲ್ಪ ಹೊತ್ತು ಮಲಕತ್ತಾಳೆ ಈಚೆ ಕಾಟ್ ಮೇಲೆ, ಸೊಪ್ಪ ಸೆಟ್ ಮೇಲೆ. ಆಮೇಲೆ ನಾವು ಹೋಗಿ ಮಲಕೊಂಡಾದ್ಮೇಲೆ ಎಷ್ಟೋ ಹೊತ್ತಾದ್ಮೇಲೆ ಬರ್ತಾಳೆ. ನಿದ್ ಬರೋಕ್ಕಿಂತ ಮುಂಚೆ ಬಂದರೆ ಅಷ್ಟೇ ಮನೆ ಕಂಡು ಹೊಡಿತೀವಿ ಅಂದ್ಬಿಟ್ಟು ಇನ್ನು ಬೆಳಕರೆವರೆಗೂ ಅದು ಯಾವ ಮೈದಲ್ಲಿ ಬರ್ತಾಳೆ ಅಂತಾನೆ ಗೊತ್ತಿಲ್ಲ ಫ್ರೆಂಡ್ಸ್. ಎಷ್ಟೊತ್ತಾಗಿದ್ದಾಗ ಬಂದಾಗ ಓಡಿಸ್ತಾಳೆ ಅಂತ ಅಂದ್ಬಿಟ್ಟು, ಆಮೇಲೆ ನಿದ್ದೆ ನಾವು ಫುಲ್ ನಿದ್ದೆ ಹತ್ತಾಗ ಬರ್ತಾಳೆ. ಬಂದ್ಬಿಟ್ಟು ಮಗ್ಳಲ್ಲಿ ಮಲಗಿರ್ತಾಳೆ. ಬೆಳಕರೆವರು ಏನು ಬುದ್ಧಿ ಆಯ್ತು ನೋಡು. ಹಾಲಿಗೆ ಇಷ್ಟೊತ್ತಿಗೆ ಹೋಯ್ತಾಳೆ, ಇಷ್ಟೊತ್ತಿಗೆ ಅಂತ ಗೊತ್ತೋಳಿ. ಅಲ್ಲಿಗೆ ಹೋಯ್ತಾಳೆ ಮನೆ ತಕ್ಕೆ ಹೋಗಿ ಅಲ್ಲಿ ಕರ್ಕೊಂಬಂದು ಹಾಕಿಸ್ಕೊಂಡು ಕುಡ್ದಾದ್ಮೇಲೆ ಈಗ ಸಮಾಧಾನಾಗಿರ್ತಾಳೆ. ಅದಕ್ಕಿಂತ ಮುಂಚೆ ಏನು ರೋಸ್ ಹೇಳ್ತಿರೋ ಗೊತ್ತೇ, ಇನ್ನೊಂದು ಒಲೆ ಕಚ್ಚ ಬಿಡ್ತಿರ್ಲಿಲ್ಲ, ನೀರು ಹಾಕಕ್ಕೆ ಬಿಡ್ತಿರ್ಲಿಲ್ಲ, ಹಿಂದೆ ಓಡಾಡೋಳು. ಇವು ಹೊಡ್ತುಂಬ್ತಾರ. ಅನ್ನ ಮಾತ್ರ ತಿನ್ನಲ್ಲ, ಅನ್ನ ಅಲ್ಲೇ ಬಿಟ್ಕೊಂಡ್ಲು. ಏನು ಪ್ರಾಣಿಗಳಿಗೆ ಏನು ಬುದ್ಧಿ ಅಂತೀರ? ಎಲ್ಲ ಅರ್ಥ ಆಗೋದು ಇವಳಿಗೆ. ಏನಾರು ಬೋದ್ರು ಅಷ್ಟೇ, ಏನಾರು ಬೋದ್ರೆ ಬರೋದಿಲ್ಲ. ಅವು ಹುಷಾರಿಲ್ದಾಗ ಅದಕ್ಕೆ ಸುಮ್ಮನೆ ಆಗ್ಬಿಟ್ಟಿದ್ದೀವಿ. ಇನ್ನು ಭಯ, ಅವ್ರು ತಿನ್ನೋದ ಮೇಲೆ ಕಣ್ಣು ಹಾಕ್ಬಾರ್ದು ಅಂತ. ಇಷ್ಟೊಂಥರ ರೋಸ್ತಾ ಅಂತ ಬೋದ ಅವಾಗ ಹಾಲು ಬಿಟ್ರು ಕುಡಿತಿತ್ತಲ್ಲ, ಅಷ್ಟೊಂಥರ ಹುಷಾರಿಲ್ದಂಗೆ ಆಯ್ತಲ್ಲ. ಅದಕ್ಕೆ ಇವಾಗ ಅದಕ್ಕೆ ನಮ್ಮ ಕಡೆ ದೃಷ್ಟಿ ಆದಂಗೆ ಆಯ್ತದೆ. ಅದಕ್ಕೆ ಮನೆ ಕಡ್ಲಲ್ಲೇ ಹಾಲು ಗಸಗಸೆ ಹಣ್ಣಿಗೆ ಇನ್ನು ಕಾಯಿ ಗಸಗಸೆ ಹಣ್ಣು ಅಲ್ಲೇ ಹೆಂಗೆ ಗಿಣಿಗಳು ಬಂದವೆ.
ತೊಳ್ದೆ ಇಪ್ಪತ್ತೈಯ ಆ ಒಲೆ ಮೇಲೆ ಅಡಿಗೆ ಮಾಡಿದ್ದವು ಎಷ್ಟು ಮಸಿ ಆಗಿರ್ತೋ ಗೊತ್ತಾ. ಆಮೇಲೆ ಇರೋರಿಬ್ರು ನಾವು ನಮ್ಮನೇಲಿ ಎಲ್ಲರೂ ಅಂತಾರೆ, ನಮ್ಮ ಮನೆ ಯಾರು ಬಂದ್ರೆ ಏನಂತಾರೆ ಗೊತ್ತಾ ಫ್ರೆಂಡ್ಸ್, ಇರೋರಿಬ್ರು ಯಾಕೆ ಇಷ್ಟೊಂದು ಪಾತ್ರೆ ಮಾಡಿರ್ತೀರಾ ಅಂತ ಅನ್ಬಿಟ್ಟು. ಅದ್ ಏನೋ ಗೊತ್ತಿಲ್ಲ. ನೈಟ್ ನಾನು ಅಡಿಗೆ ಮಾಡಿಲ್ಲ, ಏನು ರೈಸ್ ಇತ್ತು, ಅದಕ್ಕೆ ಸ್ವಲ್ಪ ಸಮಸ್ಯೆಗೆ ಸ್ವಲ್ಪ ನೀನು ಸಣ್ಣದ ಏನಾರ ಒಂದು ಬಳಸ್ತಿದಂಗೆ ಅದನ್ನ ಪಲ್ಯ ಮಾಡಿದ್ದೆ ಅಷ್ಟೇ. ನೈಟ್ ಅಡಿಗೆನೆ ಮಾಡಿಲ್ಲ. ನಿನ್ನೆ ಬೆಳಗ್ಗೆ ಇತ್ತಲ್ಲ ರೈಸ್, ಅದನ್ನೇ ತಿನ್ಕೊಂಡಿದ್ದು. ನೋಡಿ ಪಾತ್ರೆ ನಮ್ಮನೆಗೆ ಯಾರು ಬಂದ್ರು ಅಷ್ಟೇ ಕೇಳ್ತಾರೆ, ಇರೋರಿಬ್ರು ಯಾಕೆ ಇಷ್ಟೊಂದು ಪಾತ್ರೆ ಮಾಡ್ತೀಯ ಅಂತ ಹೇಳ್ತಾವ. ತಡಿ ನೀರೊಳಗೆ ಮುಂದೆ ತೆರಡ್ಬತ್ತೀರಿ. ನೀರೊಳಗೆ ಗುರಿ ಹಾಕಿದೆ. ಕಾಯಿ ಮಟ್ಟೆ ಹಾಕ್ಬಿಟ್ರೆ ಏನೊಂದು ಎಷ್ಟು ಒಂದು ಕಾಯಿ ಮಟ್ಟಲ್ಲಿ ನೀರು ಕಾಯ್ಬೇಕು ಅಂದ್ರೆ ಒಂದು 20 ಕಾಯಿ ಮಟ್ಟೆ ಆದ್ರೆ ನೀರು ಚೆನ್ನಾಗಿ ಕಾದೋಯ್ತದೆ. ಬಂದೆ ಯಾರಾಗ್ಲ ಬೈತಿದ್ಯಾ ನೋಡಿ, ಆ ಚಕ್ಕೆ ಎಪ್ತೈತಲೆ ಈ ವಾಡು ಅಲ್ಲಿ ಕಟ್ಟಿದ್ಯಾ, ಆ ಚಕ್ಕೆ ಎಪ್ತೈತಲೆ. ಆ ಮರ ಉಣ್ಸೋರ್ಗು ಸಮಾಧಾನ ಇಲ್ಲ ಇವಕ್ಕೆ. ಆಮೇಲೆ ಬಿಸಿಲಲ್ಲಿ ಇದು ಮಾಡಿಸ್ತೀನಿ ಸುಮ್ಮಿರು. ಅಲ್ಲೇ ಕೆಳಗೆ ಕೆಡ್ಕೊಂಡು ನೋಡಿ, ಇವತ್ತು ಎಲ್ಲನೂ ಒತ್ತಂತೆ ಕಟ್ಟಿ ಮೇಯಿಸ್ಬಿಟ್ಟು ಇಲ್ಲಿಗೆ ತಂದು ಕಟ್ಟಾಕ್ಬಿಟ್ಟು ಇಲ್ಲಿ ಮಧ್ಯದಲ್ಲಿ ಅಡಿಕೆ ಸೊಸಿ ಬೇರೆ ನೆಟ್ಬಿಟ್ಟಿದ್ದೀನಿ. ಅದಕ್ಕೆ ಎಟ್ಟಗ್ದಂಗೆ ಕುಯ್ಬೇಕು ಗುಟ್ಟು, ಇಲ್ಲಾಂದರೆ ಒಂದೇ ಸಲಿಗೆ ಇದಾಯ್ಕತ್ತಾರೆ. ಏನು ಮಾಡ್ತೀರಿ, ಎಲ್ಲ ಮೇವಿಲ್ಲ ಆಲೆಯ ಮಳೆ ಉದ್ದು ಸುಮಾರು ದಿನ ಆಯ್ತಲ್ಲ, ಹಂಗಾಗಿ ಹಸ್ರೇ ಇಲ್ಲ. ಇಲ್ಲದೆ ಹಂಗೆ ಎಲ್ಲೆಲ್ಲ ಹಸ್ರು ಕಾಣ್ತದೆ ಅಲ್ಲೇ ಹೋಯ್ತೀವಿ. ಇಲ್ಲೇ ಕಟ್ಟಾಕಿದ್ದೀನಿ. ಮೇವು ಖಾಲಿ ಆದಮೇಲೆ ಸ್ವಾಗೆ ಭಯ ಆಗ್ತದೆ, ಅದಕ್ಕೆ ಸ್ವಾಗೆ ನಂಗೆ ಎಳೆದು ಕಟ್ಟಬೇಕು. ಈ ತಂಗಿ ಸೊಸಿ ಒಂದು ಸ್ವಲ್ಪ ಮೇಯಕ್ಕೆ ಹೋಗೋ ಟೈಮ್ಸೆ ಈ ಗರುಗಳನ್ನೆಲ್ಲ ತಿಂದಾಕ್ಬಿಡ್ತಾವೆ ಹಸ್ಗಳು. ನವಳೆಲ್ಲೋದ್ಲು. ಏಯ್ ಇವ್ರು ಆಲೆ ಇಲ್ಲಿ ನೋಡಿ ಬಂದರೆ, ಇವ್ರಿಗೆ ನಿಂಗೆ ಬೇಲಿಗಳು ಇದ್ಬಿಟ್ರೆ ಆಡುಗಳಿಗೆ ಮೇಯ್ಕೊಬಿಡ್ತಾರೆ ನೋಡಿ. 3 ಅವರೇ ಇಲ್ಲೇ ಕಟ್ಟಾಕಿದ್ದೀನಿ. ದೂರ ಕಟ್ಟಾಕೋದು ಹಿಂಸೆ, ನಾಯಿಗಳು ಬಂದ್ಬಿಡ್ತವೆ. ಇವ್ರಿಗೂ ಇಲ್ಲೇ ಗೂಟ ಐತೆ. ಇವ್ರನ್ನ ಸದ್ಯಕ್ಕೆ ಇಲ್ಲೇ ಊದಿರ್ತೀನಿ ಕರ್ತಿ ಹೊಳಿಕ್ಕೆ. ಹಿಂಗೆ ಊದು ಬಿಟ್ಬಿಟ್ರೆ ಹೆಂಗೆ ಗೊತ್ತಾ, ಓಡ್ತವೆ. ಒಂತ ನಿಂತ್ಕ ಮೇಯಲ್ಲ. ಹಿಂಗಾದ್ರೆ ಮೇರಿ ಬನ್ನಿ ತಿಂಗಿ ಬೇಲೊಳಗೆ ನೋಡಿ ಇಲ್ಲಿ ಹೆಂಗಳ ಹಸ್ರು ಐತೆ ನೋಡಿ. ಎಂಥ ಗಿಡಗಳು ನೋಡಿ. ಅಯ್ಯೋ ಇವು ಮುಳ್ಳಿನ ಗಿಡ. ಇಲ್ಲಿ ಬೀಜ ಅದು ಗೊತ್ತಿಲ್ಲ, ಇಷ್ಟೊಂಥರ ಹುಸಿ ಬೀಜ ಆಗಿಲ್ಲ ಇವು, ಸಖತ್ ಬೀಜ ಆಗವೆ. ಈ ಸರಿ ಏನಾರ ಮಳೆ ಅಂತಾರೆ ನೋಡಿ, ಕಾಣ್ತಾ ಇದೆಯಾ ನೋಡಿ, ಎಲ್ಲ ಬರೀ ಮುಳ್ಳಿನ ಗಿಡ. ಎಲ್ಲಿ ಹಿಂಗೆ ಬೀಜ ಅದು ಗೊತ್ತಿಲ್ಲ. ನಮ್ಮ ತೋಟ ತುಂಬ ಸುತ್ತ ಅಂಟ್ಕೊಟ್ರೆ. ಇವಕ್ಕೋಸಿ ರಾಗಿನಾರು ತಂದಾಕು, ಇವು ಮೇಯ್ಕೊಬಿಡ್ಲೆ. ಮೇಡಮ್ ಅವ್ರು ಈಗ ತ್ರಿಶೂಲ್ ತಗೊಂಡು ವಿದ್ದು ಕೊಂಡಿದ್ದಾರೆ. ಏಯ್ ಹೋಟ್ಲ ಗಿಡ್ಲಲ್ಲಿಲ್ಲ, ನೆಲ ಎಲ್ಲ ಸೀಟ್ ಕೊಟ್ಟು ಇಲ್ಲೇ ಮಾಡ್ಕೊಡಿ ಎಂದ ಒಂಚೂರು. ಕೋಳಿ ಒಂದು ಬಟ್ಲು ಕಲ್ ಮಾಡ್ರಾಗೆ ಹಾಕು, ಹಾಕಿ ಖಾಲಿ ಮಾಡೋ ತಂದು ಎಷ್ಟು ದಿನ ಆಯ್ತದ. ನಿನ್ಗೇನ್ ಗೊತ್ತಾ, ಇದ್ದಾಗ ಒಂದೇ ಸಲ ಹಾಕ್ಬೇಕು, ಆಮೇಲೆ ಇದ್ದಾಗ ಇಲ್ಲೇ ಇಲ್ಲ. ಏನ ಫೀಡ್ಸಾ? ನಿನ್ಗೆ ಎಲ್ಲಾನು ಒಂದೇ ಸಲ ಖಾಲಿ ಮಾಡ್ಬಿಡ್ಬೇಕು, ಆಮೇಲೆ ಇಲ್ಲೇ ಇಲ್ಲ. ಆ ಬ್ಯಾಟ್ರಿ ಎತ್ತಿಕ್ಕ, ಆಮೇಲೆ 15 ದಿನ ಆದ್ರೂ ಸರದೇ ಇಲ್ಲ. ಈ ಕಲ್ ಮಾಡ್ರಾಗೆ ಹಾಕಿ ಖಾಲಿ ಮಾಡೋಣ ಅಂದ್ರೆ ನಾವು ತಂದು ಅಲ್ಲಿ ಹೊಸ ದಿನ ಆಗಲಿಲ್ಲ. ಇವಾಗ ಎಲ್ಲ ಒಟ್ಟಲ್ಲಿ ಖಾಲಿ ಮಾಡ್ಬಿಡ್ಬೇಕು, ಆಮೇಲೆ ಅವಕ್ಕೇನೂ ಇಲ್ಲ. ಈಗೇನು ತಿಂಡಿ ಏನು ಮಾಡ್ತೀವಿ? ಸ್ವಲ್ಪ ಖಾಲಿ ಮಾಡ್ತೀನಿ ನಾನು. ಆಯ್ತು ಬಿಡು ಗೋಳಿ. ಇದ್ರಲ್ಲಿ ಬ್ಯಾಟ್ರಿ ಲೈಟ್ ಹೆಂಗೆ ಓಡಿಸ್ತಾರೆ ನೋಡ್ತಾಗ್ರಿ. ಬ್ಯಾಟ್ರಿ ಸುತ್ತಂಗೆ ಹೋಗ್ಬಿಡ್ತಾರೆ ಬ್ಯಾಟ್ರಿ ಎತ್ತಿಕ್ಕಲ್ಲ. ಆನ್ ಮಾಡ್ಕೊಂಡು ಹೊರ್ಸು ಬ್ಯಾಟ್ರಿ. ಮುಂಜಾನೆ ಮಾತ್ರ ಮೇವು ಮಾತ್ರ ಅಲ್ಲಿ ಬೇಡ, ಇಲ್ಲ ಹಾಕ್ತೀವಿ ಮನೆ. ಅಲ್ಲಿ ಹೆಂಗೆ ಗೊತ್ತಾ, ಹಿಂಗೆ ಮೇವು ಹಾಕ್ಬಿಟ್ರೆ ಅದ್ದು ಅಲ್ಲಿ ಮೇಯ್ತಾ ಇರ್ತವೆ, ಇವು ಪಡಿಗೆ ಮೇಯ್ತಾ ಇರ್ತವೆ, ಮರುಗಳು ಮೇಯ್ತಾ ಇರ್ತಾವಲ್ಲ, ಇಲ್ಲೇ ಹಾಕ್ಬಿಡೋಣ. ಅಯ್ಯೋ ಬಂದರು ಒಂದು 2-3 ತಕ್ಕ ಹಾಕ್ಬೇಕು ನೋಡಿದ್ದೆ. ಅಲ್ಲೂ ತಿಂತಾವೆ, ಈಗ ಇಲ್ಲಿ ಹಾಕ್ತಿದ್ದಂಗೆ ಇಲ್ಲೂ ಓಡ್ಬೋತವೆ. ನೋಡಿ ಅಲ್ಲಿ ಬಿಟ್ರು, ಅದೇ ಇಲ್ಲಿ ಓಡ್ ಬಂದರು. ನೋಡಿ ಮನೆಯೆಲ್ಲ ಬೆಳಗ್ಗೆನೆ ಕ್ಲೀನ್ ಆಯ್ತೈತೆ. ಮೊದಲು ಅಂದರೆ ಇವೇನು ಇರಲಿಲ್ಲ, ಕ್ಲೀನ್ ಒಂದು ರೌಂಡ್ ಆಗಿತ್ತು.
ಇಲ್ಲಿ ಕಾಟು, ಇಲ್ಲಿ ಜೀವನ್ ಸಟ್ಟು, ಕಸ ಗುಡ್ಸೋಕೆ ನೆಲ ಸೀಟ್ ಹಾಕೊಂತು ಮೊದ್ಲೇ ಚೆನ್ನಾಗಿತ್ತು ಅಂದೆ. ಇನ್ನೇನ್ ಮತ್ತೆ ಇವನ್ನೆಲ್ಲ ಮೂಲೆ ಮುಟ್ಕೊಂಡು ಸೀಟ ವರ್ಷಗಳಿಗೆ ಸರಿ ಬಿಡಿ, ಎಲ್ಲ ತೆಗ್ದು ಆಚೆಗೆ ಇಕ್ತೀನಿ. ಎಷ್ಟು ಕಷ್ಟ ಕೆಲಸ ಮಾಡಿ. ನಾನು ಮೊದಲು ಅಲ್ಲಿ ನಿಂಬೆಹಣ್ಣು ಹಸಿ ಕುಯ್ಕೊಂಬತ್ತೀನಿ, ನಿಂಬೆಹಣ್ಣು ಕುಯ್ಯಕ್ಕೆ ಹೋಗ್ತೀವಿ ಅಂತ. ಅವು ಎಲ್ಲ ಒಣ್ಣಾಗಿ ಉದುರು ಹೋಯ್ತಾವೆ ಅದಾವ, ಕುಯ್ಕೊಂಬತ್ತೀನಿ ಎಷ್ಟು ಸಿಗ್ತಾವೆ ಅಷ್ಟು. ನೆಲ ಎಲ್ಲ ಸೀಟ್ ಆಯಿತು ಫ್ರೆಂಡ್ಸ್. ನಮ್ಮನೆಯವರು ನಿಂಬೆಹಣ್ಣು ಕುಯ್ತಾ ಇದ್ದಾರೆ. ಸಂತೆ ಬೇಗ ತಗೊಂಬ ಅಂದರು. ಈಗ ಸಂತೆ ಬೇಗ ತಗೊಂಡಿದ್ದೀನಿ. ಎಷ್ಟು ಕುದಿದ್ಯಪ್ಪ, ಆಗಿಲ್ವ ಇನ್ನೂ? ಹಾಂ ಹಾಂ, ಎಷ್ಟು ಕೂದಿದ್ದಾರೆ, ಇಷ್ಟು ಸಿಕ್ಕವೆ. ನಿಂದಾಗಿಲ್ಲ ಇನ್ನೂ ಕೆಲಸ? ನನ್ನೆಲ್ಲ ಸೀಟ್ ಆಯಿತು. ನಿಮ್ಮ ಗೊಂಬೆ ಇವಾಗ ಹೋಗಿ ಸ್ನಾನ ಮಾಡ್ಕೊಂಬಿಟ್ಟು ಬರ್ತೀನಿ. ನಮ್ಮ ಗೊಂಬೆ ನಮ್ಮ ಮಮ್ಮಿ ಇನ್ನೂ ತಿಂಡಿ ಮಾಡ್ದಲ್ಲೇ ಓಡಾಡ್ತಾವಳಲ್ಲ ಅಂತ ಅಂದ್ಬಿಟ್ಟು ನೋಡ್ತಾವಳೆ. ಇದು ಹಾಳಿ ಎಷ್ಟೇ ಸರಿ ಗೊತ್ತಾ, ಒಂದು 5-6 ಟ್ರಿಪ್ ಕೂದಿದ್ದೀವಿ. ಫ್ರೆಂಡ್ಸ್, ಒಂದು ಬೀಜದಿಂದ ನಿಂಬೆ ಗಿಡ ಹಾಕಿದ್ಕೆ, ಒಂದು ಬೀಜ ನೆಟ್ಟಿದ್ಕೆ ನೋಡಿ. ಸದ್ಯ ನಮ್ಮ ಮನೆಯವರು ಅಂದರೆ ಪೆಟ್ರೋಲ್ ಕಾಸಾರು ಆಗುತ್ತೆ, ಪೆಟ್ರೋಲ್ ಕಾಸಿಗಾರು ಆಗುತ್ತೆ ಅನ್ನೋದೊಂದು. ಅಂದರೆ ಇಲ್ಲಿ ರೈಟ್ ಇಲ್ಲ ಫ್ರೆಂಡ್ಸ್. ಏನಂದರೆ 10 ರೂಪಾಯಿಗೆ 5 ಹಾಕೊಳ್ತಾರೆ, ರೈಟೇ ಇಲ್ಲ. ಅವರು ಮಾರ್ಬೇಕಾದ್ರೆ 20 ರೂಪಾಯಿಗೆ 3 ಮಾರ್ತಾರೆ. 20 ರೂಪಾಯಿಗೆ 3. ನಮ್ಮ ಹತ್ರವ 10 ರೂಪಾಯಿಗೆ 5 ತಗೊಳ್ತಾರೆ. ಸರಿ, ಓಕೆ ಫ್ರೆಂಡ್ಸ್, ನಾನು ತಿಂಡಿ ಮಾಡಬೇಕು. ಇವತ್ತು ಹೊರಗಡೆ ಏನು ತಿಂಡಿ ಮಾಡ್ತಾಯಿಲ್ಲ ಫ್ರೆಂಡ್ಸ್, ಯಾಕೆಂದರೆ ನನಗೂ ಟೈಮ್ ಆಗುತ್ತೆ ದೇವಸ್ಥಾನಕ್ಕೆ ಹೋಗೋದಕ್ಕೆ. ನಮ್ಮ ಮನೆಯವ್ರ ಜೊತೆನೇ ನಾನು ಹೋಗ್ತೀನಿ. ಆಮೇಲೆ ನೆನ್ನೆ ಲೈವ್ ಮಾಡಿದಾಗ ಬುಜ್ಜಿ ಸಿಸ್ಟರು ಏನು ಸೊಪ್ಪು ಸಾಂಬಾರು ಮಾಡಿ ಸಿಸ್ಟರ್ ವೆಯ್ಟ್ ಮಾಡ್ತಾ ಇರ್ತೀನಿ ನಿಮ್ಮ ವೀಡಿಯೋಗೆ ಅಂತ ಅಂದು. ಸಾರಿ ಸಿಸ್ಟರ್, ಇವತ್ತು ಮಾಡೋದಕ್ಕೆ ಆಗ್ತಾಯಿಲ್ಲ. ನಾಳೆ ಮಾಡ್ತೀನಿ. ಇವತ್ತು ಟೆಂಪಲ್ಗೆ ಹೊರಟಿದ್ದೀನಲ್ಲ, ಹಾಗಾಗಿ ಲೇಟ್ ಆಗುತ್ತೆ. ಮನೆ ಒಳಗಡೆನೇ ಇವಾಗ ಏನಾದ್ರು ಟಿಫನ್ ರೆಡಿ ಮಾಡ್ತೀನಿ. ಎಂದ ಹಾಯ್ ಮಾಡೋ ಮಗನೆ, ಅದ್ಯಾಕೆ ಬಾಯಿಗೆ ಕಾಲಿಟ್ಟು ಕಳ್ಸಿದ್ಯಾ? ಚಿಚ್ಚಿ ತಿನ್ನಂಗಾಯ್ತಾ? ಚಿಚ್ಚಿ ಮಾಡಲ್ಲ ಇವತ್ತು, ಚಿಚ್ಚಿ ತಿನ್ನಂಗಾಯ್ತೇನು? ಅಯ್ಯೋ ಅಯ್ಯೋ ಅಯ್ಯೋ, ಸಣ್ಣ ಮಗಿನ ಥರ ಆಡ್ತಾ ಇದ್ದಾನೆ. ಇಲ್ಲಿ ಸ್ನಾನಕ್ಕೆ ನೀರು ಸಹ ಕಾದಿದ್ದಾವೆ. ನಾನೀಗ ಪಟ ಅಂತ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಸ್ವಲ್ಪ ಏನಾದ್ರು ತಿಂಡಿ ರೆಡಿ ಮಾಡ್ತೀನಿ. ಮಧ್ಯಾಹ್ನಕ್ಕೆ ನಮ್ಮ ಮನೆಯವರು ಹೋಟೆಲಲ್ಲಿ ತಿನ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಆಗಿಲ್ವಲ್ಲ ಥರ ನೀರು ಕಾದ ನೋಡ್ತಿದ್ದೆ. ಅಯ್ಯೋ, ಸುಟ್ಟು ಹೋಯ್ತಾವ ನೀರು. ಇನ್ನು ಆಗಿಲ್ಲ ನಿಂದು ತಿಂಡಿ ರೆಡಿ ಮಾಡ್ತಾ ಇದ್ದೀನಿ. ತಿಂಡಿ ಏನು? ದೋಸೆಗೆ ಚಟ್ನಿ. ದೋಸೆಗೆ ಚಟ್ನಿ, ಕೊಬ್ಬರಿ ಚಟ್ನಿ ಮಾಡಿದ್ದೇನೆ. ಫಸ್ಟ್ ನೀರು ಸುಟ್ಟಾಯ್ತಾವೆ. ಇದು ಚಿಂಬೈಲಿ ತಣ್ಣೀರು ಹೆಂಗಾಯ್ತು ಗೊತ್ತಾ, ಬರ್ರಂಗೆ ಕಾದೋಯ್ತವೆ. ನೋಡಿ ಯಾಕಾಯ್ತಲ್ಲ, ಸುಟ್ಟು ಹೋಯ್ತಾವೆ. ದೋಸೆ ರೆಡಿ ಆಗ್ತೈತೆ. ಅದ್ರ ಜೊತೆಗೆ ಕಡಲೆಕಾಯಿ ಚಟ್ನಿ ಇಲ್ಲಿ ರೆಡಿ ಆಗೈತಾನೆ. ಮೊಸರು ಬಗ್ಗೆ ಟಾಚ್ಕೆ ತಿಕ್ಬಿಡೋಣ. ನೋಡಿ, ಇಲ್ಲಿ ಎಲ್ಲ ತೊಳೆದು ಬೆಳೆದು ನೀರು ಇರುತ್ತಲ್ಲ, ಇಂಥ ಮೊಸರುಗಳು ಚೆನ್ನಾಗಿ ಕುಡಿತವೆ. ಸುಮ್ಮನೆ ಎಲ್ಲ ವೇಸ್ಟ್ ಮಾಡಬಾರ್ದು. ಇಲ್ಲಿ ಇಕ್ಕಿರ್ತೀನಿ, ಬಂದೆಟ್ಗೆ ಚೆನ್ನಾಗಿ ಕುಡ್ಕೊತೇವೆ. ಇಲ್ಲ ದೂರ ಇಕ್ಕಿದ್ದೀನಿ ಬಿಡು. ನೋಡಿ, ಇವ್ರು ಇಲ್ಲಿ ನಾನು ಹಸ್ಕೊಳಗೆ ಅಂತ ಇಟ್ಟಿದ್ರೆ ಇವರು ಹೆಂಗೆ ಎಲ್ಲ ತಿಂತಾರೆ. ಇಲ್ಲೊಳಗೆ ಏನಾರ ಅನ್ನ ಮುದ್ದೆ ಏನಾರು ಇರುತ್ತೆ ಅಂದ್ಬಿಟ್ಟು ಹುಡುಕ್ತಾ ಕುಂತವ್ರೆ. ಮೇಡಮ್ ನುಗ್ಗೆ ಸೊಪ್ಪು ಫ್ರೆಂಡ್ಗೆ ನುಗ್ಗೆ ಸೊಪ್ಪು ರೆಡಿ ಮಾಡ್ಕೊಳ್ಳಿ. ಫ್ರೆಂಡಿಗೆ ನುಗ್ಗೆ ಸೊಪ್ಪು ಈಗೆಲ್ಲ ಸ್ನಾನ ಎಲ್ಲ ಆಯಿತು. ಇದು ಹಾಕಿ ದೀಪ ಹಚ್ಬಿಟ್ಟು ಹೋದಾಗೆಲ್ಲ ತಗೊಂಡು ಹೋಗ್ತೀನಿ ಪಾಪ ಅವಳಿಗೆ. ಅಲ್ಲಿ ಏನು ಸಿಗಲ್ಲ, ನುಗ್ಗೆಕಾಯಿ ಆದ್ರೂ ಸಿಕ್ಬಿಡ್ತವೆ. ಸೊಪ್ಪು ಯಾರು ಅಷ್ಟಾಗಿ ಮಾರಲ್ಲ. ನೋಡಿ, ನಮ್ಮ ಕುಳ್ಳಿಗೆ ಇದೆ ಎಡ್ಕದೇ ಇಲ್ಲ, ಅದಕ್ಕೆ ಅದು ಚೇರ್ ಹಾಕೊಂಡು ಹತ್ತಾರೆ. ನಾನು ಕುಳ್ಳಿ ಅಲ್ಲ, ಸೊಪ್ಪು ಸ್ವಲ್ಪ ಆ ಕಡೆ ತಿರುಗಿಸೂರು ಹೊಡಿತದೆ. ಫಸ್ಟು ನಮ್ಮ ಮುಳ್ಳಿಗಿರಪ್ಪಂಗೆ ಪೂಜೆ ಮಾಡಿಬಿಟ್ಟು ದೇವರೇ ಎಲ್ಲರಿಗೂ ಆರೋಗ್ಯ ಆಯುಷ್ಯ ಕೊಟ್ಟು ಸಕಲ ಜೀವಿಗಳನ್ನ ಕಾಪಾಡಪ್ಪ ಅಂತ ಬೇಡ್ಕೊ. ಎಲ್ಲರಿಗೂ ಒಳ್ಳೇದು ಮಾಡಲಿ ಮುಳ್ಳಿಗಿರಪ್ಪ.
ವಿಘ್ನೇಶ್ವರ ಕುಂಡಲವಾಡ ಶ್ರೀವೆಂಕಟರಮಣ ಗೋವಿಂದ ನಾರಾಯಣ ಹಿರಣ್ಯ ಕೋಟಿ ಬ್ರಹ್ಮಾಂಡ ನಾಯಕ ನೀನೇ ಎಲ್ಲ ನಿನ್ನೆಲ್ಲ ಸ್ವರವು ನೀನೇ ಸಕಲ ನೀನೇ ಆದಿ ನೀನೇ ಅಂತ್ಯ ನೀನೇ ಪರಮೇಶ್ವರ ಸಕಲ ಜೀವಿ ಆರೋಗ್ಯ ಕೊಟ್ಟು ಕಾಪಾಡುತ್ತಂದೆ ಭಗವಂತ ನನ್ನ ಪೂಜೆ ಆಯಿತು. ನಮ್ಮ ಮನೆಯವರು ಪೂಜೆ ಮಾಡ್ತಿದ್ದಾರೆ ಫ್ರೆಂಡ್ಸ್. ಇಲ್ಲಿ ಬಂದು ತಿಂಡಿ ರೆಡಿ ಮಾಡಿದ್ದೀನಿ. ಏನಪ್ಪ ಅಂತ ಅಂದರೆ ದೋಸೆ ಮತ್ತು ಚಟ್ನಿ ರೆಡಿ ಮಾಡಿದ್ದೀನಿ. ಮಧ್ಯಾಹ್ನಕ್ಕೆ ಹೋಟ್ಲಲ್ಲಿ ತಿನ್ಕೊಳ್ತೀನಿ ಅಂತ ಅಂದವ್ರೆ. ಹಾಗೆಯೇ ನನ್ನ ಫ್ರೆಂಡಿಗೆ ಸ್ವಲ್ಪ ನಿಂಬೆಹಣ್ಣು ಮತ್ತು ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ. ಇದು ನುಗ್ಗೆ ಸೊಪ್ಪೆಲ್ಲ ಈ ಥರ ಎಲ್ಲ ಅಂದರೆ ಇದರೆಲ್ಲ ಕಿತ್ತುಬಿಟ್ಟು ಕವರ್ಗೆ ಹಾಕ್ಕೊಳ್ತೀನಿ. ಬೆಳಗ್ಗೆ ಎದ್ದೆ ಸ್ನಾನ ಮಾಡ್ಕೊಂಡು ದೀಪ ಹಚ್ಚಿ ಪೂಜೆ ಮಾಡಿ ಮನೆಯಿಂದ ಹೊಂಟ್ರೆ ಏನೋ ಒಂಥರ ನೆಮ್ಮದಿ. ಇಲ್ಲೆಲ್ಲ ಸ್ವಲ್ಪ ಐತೆ, ತಿಂಡಿ ರೆಡಿ ಆಗೈತೆ, ತಿಂಡಿ ಮಾಡಬೇಕು. ಬರೀ ಇಲ್ಲಿ ಕೋಳಿಗೆ ನಾನು 10 ಮೊಟ್ಟೆ ಕುಣಿಸಿದ್ದೆ. 10 ಮೊಟ್ಟೆದು ಈಗಾಗಲೇ 4, 8, 9, 10, 11, 12 ಮೊಟ್ಟೆ ಆಗವೆ. ಇಲ್ಲೇ ಜಾಗ ಮಾಡಿದ್ದೀನಿ ಒಂದು ಕೋಳಿಗೆ. ಇದು ಕೋಳಿ ಇಲ್ಲಿ ಕುಂತ್ಕೊಳ್ಳೋದಿಲ್ಲ. ಆ ಕೋಳಿ ಎಬ್ಬರಿಸ್ಬಿಟ್ಟು ನೋಡಿ, ಕರೆ ಕೋಳಿ ಮೊಟ್ಟೆ ಅವು ಎಬ್ಬರಿಸ್ಬಿಟ್ಟು ಇನ್ನೊಂದು ಅಲ್ಲಿ ಕುಂತೈತಲ್ಲ, ಆ ಹುಂಜಿನ ಪಕ್ಕ ಕುಂತೈತಲ್ಲ, ಅದು ಹೋಗಿ ಇದರೊಳಕ್ಕೆ ಮೊಟ್ಟೆ ಇಕ್ಕುತ್ತೆ. ಏನು ಕಂಟ್ರೋಲ್ ಮಾಡಿ ಯಾವ ಥರ ಮುಚ್ಚೋದು ಏನು ಅಂತ ಗೊತ್ತಾಗ್ತಾಯಿಲ್ಲಪ್ಪ. 10 ಮೊಟ್ಟೆ ಹೋಗಿ 12 ಮೊಟ್ಟೆ ಆಯಿತು. ಮತ್ತೆ ನೋಡಿ ಅಲ್ಲಿ ಅಲ್ಲಿ ಕುಂತೈತಲ್ಲ, ಮತ್ತೆ ಆ ಕೋಳಿ ಕರೆ ಕೋಳಿದದು ಮೊಟ್ಟೆಗಳೆಲ್ಲವ. ನಾವು ಹುಂಜಾನಾದ್ರು ಕರ್ಕೊಂಡೋಗಿ ಹರಳಿಕೆ ಕುಣಿಸ್ತಾನೆ. 12 ಮೊಟ್ಟೆ ಆಗೋಕ್ಕಂತಾರ. ನುಗ್ಗೆ ಸೊಪ್ಪು ಇದಕ್ಕೆ ಈ ಬ್ಯಾಗಿಗೆ ಹಾಕೊಂಡಿದ್ದೀನಿ. ನಿಂಬೆಹಣ್ಣು ಸಹ ಇದು ಕವರ್ಗೆ ಯಾಕೆ ಹಾಕೊಳ್ಳುವೆ? ಬೇಡ, ಅಲ್ಲಿ ಹಾಕತ್ತಾರೆ ಬಿಡು. ನಿಂಬೆಹಣ್ಣು ಮತ್ತು ಸೊಪ್ಪು ಎರಡನ್ನೂ ಒಟ್ಟಿಗೆ ಹಾಕಿದ್ದೀನಿ. ಇವತ್ತು ನಮ್ಮ ತಾತ ಯಾವುದು ಇವು ಬೂತಿ ಕಂಡದಲ್ಲಪ್ಪ. ಏನು ಯಾವ್ದು ಮಲೆಮಹದೇಶ್ವರಕ್ಕೆ ಹೋಗಿದ್ದು. ಮಲೆಮಹದೇಶ್ವರಕ್ಕೆ ಹೋಗಿದ್ದು. ಆಗಿನ ನಾನು ಅಷ್ಟಾಗಿ ವಿಡಿಯೋ ಜಾಸ್ತಿ ಮಾಡ್ತಾ ಇರಲಿಲ್ಲ. ಸಿಂಪಲ್ ಆಗಿ ಅವು ಬುತ್ತಿ ಈಗ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಅವಾಗ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋದ್ಮೇಲೆ ನಾನು ಒಬ್ಬಳೇ ವಿಡಿಯೋಸ್ ಮಾಡ್ಕೊಳ್ಳಿವೆ. ನಮ್ಮ ಮನೇಲಿ ಅಷ್ಟಾಗಿ ಗೊತ್ತಿರಲಿಲ್ಲ. ಅಲ್ಲಿಂದ ಬಂದಾದ್ಮೇಲೆ ತಗೊಂಡಿದ್ಯಾ ಆಧಾರ್ ಕಾರ್ಡ್? ₹50 ಕೊಟ್ಟಾರ ನೋಡಿ. ನೆನೆ ನಿಂಬೆಹಣ್ಣು ಮಾರಿದ ದುಡ್ಡಿದ್ದು. ರಾಘವೇಂದ್ರ ಸ್ವಾಮಿ ಈಗ ಐತಲ್ಲ ಅದನ್ನ ನಿಂಬೆಹಣ್ಣು ನೆನೆ ಯಾರೋ ₹50 ನಿಂಬೆಹಣ್ಣು ತಗೊಂಡ್ರು. ಇಲ್ಲೇ ಬಂದು ನಿಂಬೆಹಣ್ಣು ತಗೊಳ್ಳೋದಂತ. ಈ ವರ್ಷ ಕೂಯ್ದಿದ್ದೀನಲ್ಲ, ಅದನ್ನು ಇವಳಿಗೆ ಕೊಡ್ತೀನಿ, ನಾನೇನು ಮಾಡಿಕೊಳ್ಳಲ್ಲ. ಅದರಲ್ಲಿ ಫ್ರೆಂಡ್ಸ್ ಏನಂದರೆ ತಿಂಡಿ ಎಲ್ಲ ಆಯಿತು. ನಾನು ಉಪವಾಸ ಹೋಗ್ಬೇಕಾಯ್ತು. ಬಟ್ ನಾನು ಟ್ಯಾಬ್ಲೆಟ್ಸ್ ತಗೋಬೇಕು, ಹಂಗಾಗಿ ಉಪವಾಸ ಹೋಗೋಕ್ಕಾಗಲ್ಲ. ಅದಕ್ಕೆ ನಾನು ಒಂದು ದೋಸೆ ತಿಂದು ಮಾತ್ರೆ ನುಂಗಿದ್ದೀನಿ. ಹಸುಗಳನ್ನ ಇಟ್ಕೊಂಬರೋಣ ಅಂತ ಹೋಗ್ತಾಯಿದ್ದೀವಿ. ಹಸುಗಳನ್ನೆಲ್ಲ ಇಟ್ಕೊಂಬಂದು ಕಟ್ಟಾಕಿ ಬೆಳಗ್ಗೆನೇ ಎದ್ದೆ ಮೇಸ ಕಟ್ಟಿದ್ವಲ್ಲ, ಇವಾಗ ಇಟ್ಕೊಂಬಂದು ಕಟ್ಟಾಕ್ತೀವಿ. ಆಮೇಲೆ ನೆಕ್ಸ್ಟು ನಾನು ಬರ್ತೀನಲ್ಲ, ಆವಾಗ ಮತ್ತೆ ಮೇಸ ಕಟ್ತೀನಿ. ಏನಾರು ಓದ್ತಾರೆ ನನ್ನೇ ಬಿಟ್ಟು. ನಡಿ ಬೇಗ. ಎಲ್ಲ ಮೇಲ್ಬಿಟ್ಟವೆ. ಹೆಂಗಿರು ಬಂದಾಗ ಮೇಸಲ್ಲ ಅಂತ ಗೊತ್ತು ನನಗೆ. ಓಹೋ ಏನಂದರೆ ಗೊತ್ತಾ ಫ್ರೆಂಡ್ಸ್, ನನಗೆ ಬರಬೇಕಾದ್ರೆ ಊರೊಳಗೆ ಆಟೋ ಇಳ್ಕೊಳ್ತೀನಿ. ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ 2 ಕಿಲೋಮೀಟ್ರು ನಡ್ಕೊಂಬರ್ಬೇಕು ಏಕಲು ರೋಡಲ್ಲಿ. ನನ್ನ ಪುಣ್ಯಕ್ಕೆ ಒಂದು ಬೈಕು ಸಿಗಲ್ಲ. ಹೋದ್ವಾರ ಹೋಗಿದ್ನಲ್ಲ, ಅವಾಗಲೂ ಅಷ್ಟೇ ಒಂದು ಬೈಕ್. ಆ ಬಿಸಿಲು ಬೇರೆ ಹದ್ದಿರುತ್ತೆ, ಒಂದು ಬೈಕು ಸಿಗಲ್ಲ. ನಡ್ಕೊಂಡೇ ಬರಬೇಕು ಏಕಲು. ಅಲ್ಲಿಂದ ನಡ್ಕೊಂಬರೋ ಅಷ್ಟೊಳಗೆ ನಾನಿಲ್ಲಿ ಫುಲ್ ಸುಸ್ತಾಗೋಗಿರ್ತೀನಿ. ಆಮೇಲೆ ಮೇಸ ಕೊಡ್ತೀನಿ. ಮೇಸ ಕಟ್ತಾನೆ ಇರಲ್ಲ. ನನ್ನ ಗಂಡ ಹೇಳ್ತಿರೋ ಡೈಲಾಗ್ ಮಾಡಿ. ನಾನು ಆಡಿಟ್ಕೊಳ್ಳ. ನೋಡಿ ಇಲ್ಲಿ ಎಷ್ಟೊಂಥರ ಹಸ್ರು ಐತೆ, ಮೇ ಕಲ್ತವ್ರ. ನಡೆಯವ್ರು ಹಿಡ್ಕೊಂಡು ಸೀದಾ ಕೊಡಕೆ ಒಳಗೆ ತಾನೆ ನಡೆಯವ್ರನ್ನ. ಹಸುಗಳು ಹಿಡ್ಕೊಂಬತ್ತೀನಿ. ನಡ್ರಿ ಬಿಸಿಲು ಹತ್ತೀನಿ, ಮೇಯಕ್ಕಾಗಲ್ಲ. ನೋಡಿ ನಮ್ಮ ಸುಬ್ಬಿ ಅಲ್ಲಿ. ಅಲ್ಲವು ಕಣಪ್ಪ, ಕಾಪಿ ಕಲರು ಸ್ವಲ್ಪ ಸುಮಾರಾಗಿ ಮೇದವೆ. ಸಾಕು, 12 ಗಂಟೆ ನಡೆಯುತ್ತೆ. ತಡಿ ಬತ್ತಲ್ಲ, ತಡಿ ಬತ್ತ ಮ್ಯಾಲ ಒಣಗ್ಬಿಟ್ಟೈತೆ ನೋಡಿ. ಊಟಕ್ಕೆ ಇಡಕ್ಕೆ ಬರ್ತಾರೆ. ನಡಿ ನಡಿ ಹಾಕಿದ್ವಿ. ಈ ಬಾಕ್ಲ ಈ ಕಡೆ ಗೇಟ್ಗಳ ತಾರ ಇಲ್ಲಿ ನಿಂಬೆಹಣ್ಣು ತಗೊಂಡಿದ್ದೀನಿ. ಇಷ್ಟು ಸಿಕ್ಕವೆ.
ತಗೊಂಡು ಅಲ್ಲೇ ಕೊಟ್ಬಿಟ್ಟು ತಾರಿನ ಖರ್ಚಿಗೆ ಕಾಸು ಕೊಟ್ಟು ಕಳಿಸ್ತೀವಿ. ಇಲ್ಲ ಬಂದೆ. ನಮ್ಮ ಕೆಂದನಿಗೆ ದೋಸೆ ಹಾಕಿದ್ದೆ. ಅವನಿಗೆ ಬೆಳಗ್ಗೆ ಹೊತ್ತು ದೋಸೆ ಪಾಸೆ ಎಲ್ಲ ಹೊಟ್ಟೆ ತುಂಬಲ್ಲ. ರೈಸ್ ಇದ್ರೇ ಹೊಟ್ಟೆ ತುಂಬೋದು. ಬಂದು ರೈಸ್ ಮಾಡಿ ಹಾಕಬೇಕು. ದೋಸೆ ತಿಂದಿದ್ದಾನೆ. ಟೈಮ್ ಆಯ್ತು. ಇಲ್ಲಿ ಆಡುಗಳಿಗೆ ಸೊಪ್ಪು ಕಟ್ಟಿದ್ದಾರೆ. ಎಲ್ಲವೂ ಅಂಟ್ಲಲ್ಲ ಬ್ಯಾಗ್ನ ತಗೊಂಡು ಅಂತ ನೋಡ್ತಾನೆ. ಕಡವ ಯಾರೋ ಕಟ್ಟರು ಬಂದರು ನೋಡ್ತಾ. ಫ್ರೆಂಡ್ಸ್, ಹಾಗೇನೆ ಇವತ್ತು ನಾವು ಬಂದಿದ್ದು ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಹಾಗೇನೆ ಸೋನೆ ಥರ ಬರ್ತಾಯಿತ್ತು. ಹಾಗೇನೆ ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡಿದ್ದು. ಆಮೇಲೆ ದೇವಸ್ಥಾನದ ಹತ್ರ ಬಂದು ಒಳಗಡೆ ಹೋಗಿ ದೇವ್ರನ್ನ ದರ್ಶನ ಮಾಡಿಕೊಂಡು ಬರೋಣ ಅಂತ ಅಂದ್ಬಿಟ್ಟು ಇವಾಗ ದರ್ಶನಕ್ಕೆ ಬಂದಿದ್ದೀವಿ. ನಾನು ಹೋದ ವಾರ ಅಂದರೆ ಬುಧವಾರ ಹೋಗಿದ್ದೆ, ಗುರುವಾರ ಹೋಗಿರಲಿಲ್ಲ. ಇವತ್ತು ಗುರುವಾರ ಹೋಗಿದ್ದೀನಿ. ತುಂಬ ರಶ್ ಇತ್ತು ಇವತ್ತು. ಹಾಗೆಯೇ ಬಂದು ಜನಗಳು ತುಂಬ ಜನ ಹೋಗ್ತಾಯಿದ್ರು. ಹಾಗೆಯೇ ಮಂತ್ರಾಕ್ಷತೆ ಕೊಟ್ಟಿದ್ದರು. ಹಾಗೆಯೇ ನನ್ನ ಫ್ರೆಂಡಿಗೂ ನನಗೂ ಲೆಕ್ಕ ಬಂದು ಮಂತ್ರಾಕ್ಷತೆ ಕಾಳಿಂದು ಒಂದೇ ಬಂದಿತ್ತು. ಅವಳಿಗೂ 27 ಬಂದಿತ್ತು, ನನಗೂ 27 ಬಂದಿತ್ತು. ಅದನ್ನೇ ನಾವಿಬ್ಬರು ಯೋಚನೆ ಮಾಡ್ತಾಯಿದ್ದೋ, ಏನಿದು ಇಬ್ಬರಿಗೂ 27 ಬಂದಿದೆ ಅಂತ ಅಂದ್ಬಿಟ್ಟು. ಅದಕ್ಕೆ ಅವಳು ಮತ್ತೆ ಕನ್ಫ್ಯೂಸ್ ಆಗಿ, ಹೌದಾ ನಿನಗೂ 27 ಬಂದಿದೆಯಾ ಅಂತ ಅಂದ್ಬಿಟ್ಟು ಮತ್ತೆ ಎಣಿಸ್ತಾ ಇದ್ಲು. ಏನೋ ಗೊತ್ತಿಲ್ಲ, ಇಬ್ಬರಿಗೂ ಒಂದೇ ಥರ. ಇದು ಒಳ್ಳೇದ ಕೆಟ್ಟೋದ ತಿಳಿಸಿ ಫ್ರೆಂಡ್ಸ್. ನನಗೂ 27 ಬಂದಿತ್ತು ಮತ್ತು ನನ್ನ ಫ್ರೆಂಡಿಗೂ 27 ಬಂದಿತ್ತು. ಹಾಗೆಯೇ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಪ್ರಸಾದನ ತೊಗೊಂಡು ಪ್ರಸಾದನೂ ಸಹ ಸ್ವೀಕರಿಸಿದ್ದೀವಿ. ಹಾಗೆಯೇ ಇಲ್ಲಿ ಬಂದು ಒಂದು ಹೂವು ಬಿದ್ದಿತ್ತು. ಇದು ಯಾವ ಹೂವು ಅಂತ ಗೊತ್ತಿಲ್ಲ. ಈ ಮಲ್ಲಿಗೆ ಹೂವು ಬರುತ್ತಲ್ಲ ಆ ಥರ, ಅಂದರೆ ಹಿಂದ್ಗಡೆ ಬಂದು ಈ ಥರ ಅದ್ರದ್ದು ತೊಟ್ಟಿರುತ್ತಲ್ಲ ಅದು ಬಂದು ಈ ಕಲರ್ ಇತ್ತು. ಇದು ಯಾವ ಹೂವು ಗೊತ್ತಿದ್ರೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನಿಮಗೆ. ಮತ್ತು ಇಲ್ಲಿ ಬಂದು ಅಂದರೆ ದೀಪಗಳು ಕಚ್ಚಿರ್ತಾರೆ, ಬೆಲ್ಲದ್ದು ಮತ್ತು ನಿಂಬೆಹಣ್ಣಿಂದೆಲ್ಲನೂ. ನಾವು ಕಚ್ಚಬೇಕಾಗಿತ್ತು, ಬಟ್ ನಾವು ಮರ್ತ್ಕೊಂಡು ಹೋಗ್ಬಿಟ್ಟಿದ್ದು. ಯಜಮಾನ್ರು ಸಹ ಹೇಳ್ತಾಯಿದ್ರು ಕಾಲ್ ಮಾಡಿ, ನೀವು ದೀಪ ಹಚ್ಚೋದಲ್ವ ಹಂಗೆ ಹೋಗಿದ್ದೀರಾ ಅಂತ ಅಂದ್ಬಿಟ್ಟು. ನಾನಂತೂ ತುಂಬ ದೇವ್ರುಗಳನ್ನ ನಂಬಿಬಿಟ್ಟು ಸಾಕಾಗ್ಬಿಟ್ಟು ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇದು ನಾನು ಮೊದಲನೇ ಟೈಮು ನಾನು ರಾಘವೇಂದ್ರ ಸ್ವಾಮಿನ ನಂಬಿರೋದು. ಹಾಗೆಯೇ ನೋಡ್ಬೋದು ಪ್ರಸಾದನೂ ಸಹ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಏನಂದರೆ ಇವಾಗ ಟೆಂಪಲಿಂದ ಹೋಗ್ತಾ ಇದ್ದೀನಿ. ಟೈಮ್ ಬಂದು ಆಲ್ರೆಡಿ 2:30 ಆಗೈತೆ. ಆಟೋ ಕಾದು ಸಾಕಾಯಿತು. ಆಟೋಗಳೇ ಸಿಕ್ಕಿರಲಿಲ್ಲ. ನಮ್ಮ ಮನೆಯವರಲ್ಲೇ ಹಸುಗಳೆಲ್ಲ ಮನೆ ಹತ್ರ ಸಾಯ್ತಾ ಇದ್ದೇವೆ, ಹಾಡುಗಳೆಲ್ಲ ಸಾಯ್ತಾ ಇದ್ದಾವೆ ಅಂತ ಹೇಳ್ತಾಯಿದ್ರು. ಇವಾಗ ಹೋಗ್ಬಿಟ್ಟು ಹಾಡು ಹೊಸ ಎಲ್ಲ ನೋಡಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲ್ಲಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಹಾಗೆ ವಿಡಿಯೋ ನೋಡೋರು ಪ್ರತಿಯೊಬ್ಬರು ಸಹ ವಿಡಿಯೋನ ಲೈಕ್ ಮಾಡಿ. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.